ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಜಗತ್ತನ್ನ ಆತಂಕಕ್ಕೆ ತಳ್ಳಿದೆ. ಈ ಎರಡು ದೇಶಗಳ ನಡುವಿನ ಸಂಘರ್ಷ ಈಗ ಬೆಂಗಳೂರಿನ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಹೌದು, ಇರಾನ್ನಿಂದ ಬರ್ತಾ ಇದ್ದಂತಹ ಒಂದಿಷ್ಟು ವಸ್ತುಗಳು ಈಗ ಸ್ಟಾಪ್ ಆಗಿದೆ. ಈ ಸಂಘರ್ಷದಿಂದ ಯಾವ್ಯಾವ ವಸ್ತುಗಳನ್ನ ಬೆಂಗಳೂರಿಗೆ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು, ಈ ಎರಡು ದೇಶಗಳ ಸಂಘರ್ಷದಿಂದ ಈಗ ಬೆಂಗಳೂರು ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ತಾ ಇದೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧಾತಂಕ. ಇರಾನ್ನಿಂದ ಬೆಂಗಳೂರಿಗೆ ಸರಕು ಸಾಗಣೆ ಸ್ಥಗಿತ. ಹಣ್ಣು, ಮಸಾಲೆ, ಡ್ರೈ ಫ್ರೂಟ್ಸ್ ಸಪ್ಲೈ ಬಂದ್. ಮಧ್ಯಪ್ರಾಚ್ಯ ರಾಷ್ಟ್ರಗಳಾದ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಆತಂಕ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಈ ಹಿನ್ನೆಲೆ ಎರಡೂ ರಾಷ್ಟ್ರಗಳು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿವೆ. ಜೊತೆಗೆ ತಮ್ಮ ವಾಯು ಹಾಗೂ ನೌಕಾ ನೆಲೆಗಳನ್ನು ಬಂದ್ ಮಾಡಿವೆ. ಹೀಗಾಗಿ ಇರಾನ್ನಿಂದ ರಾಜ್ಯಕ್ಕೆ ಬರುತ್ತಿದ್ದ ಐಟಮ್ಸ್ಗಳ ಸರಬರಾಜು ನಿಂತಿದ್ದು ವ್ಯಾಪಾರಿಗಳಲ್ಲಿ ಆತಂಕವನ್ನುಂಟು ಮಾಡಿದೆ. ಹೌದು, ಇರಾನ್ ದೇಶ ಮಧ್ಯಪ್ರಾಚ್ಯ ದೇಶಗಳಲ್ಲಿಯೇ ಹಣ್ಣಿನ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಕೇವಲ ಹಣ್ಣುಗಳು ಮಾತ್ರವಲ್ಲ, ಡ್ರೈ ಫ್ರೂಟ್ಸ್ ಹಾಗೂ ಮಸಾಲೆ ಪದಾರ್ಥಗಳು ಅತ್ಯಂತ ಗುಣಮಟ್ಟದ್ದಾಗಿವೆ. ಈ ಹಿನ್ನೆಲೆ ಭಾರತ ಸೇರಿದಂತೆ ವಿವಿಧ ರಾಷ್ಟ್ರಗಳು ಡ್ರೈ ಫ್ರೂಟ್ಸ್ ಆಮದು ಮಾಡಿಕೊಳ್ಳುತ್ತವೆ. ಆದರೆ ಇರಾನ್ ಹಾಗೂ ಇಸ್ರೇಲ್ ವಾರ್ನ ಎಫೆಕ್ಟ್ ಭಾರತದ ಮೇಲೆ ತಟ್ಟಿದೆ. ಪ್ರಮುಖವಾಗಿ ಇರಾನ್ ಬಂಡಾರ್ ಅಬ್ಬಾಸ್ ಬಂದರು ಬ್ಲಾಸ್ಟ್ ಆದ ಹಿನ್ನೆಲೆ ಇರಾನ್ನ ಆಪಲ್, ಮಸಾಲೆ ಐಟಮ್ಸ್, ಡ್ರೈ ಫ್ರೂಟ್ಸ್ ಬೆಂಗಳೂರಿಗೆ ರಫ್ತು ಬಂದ್ ಆಗಿದೆ. ಇರಾನ್ನಿಂದ ಯಾವೆಲ್ಲ ರಫ್ತು ಬಂದ್? ಇರಾನ್ ಸೇಬು, ಮಸಾಲೆ ಪದಾರ್ಥ, ಗಸಗಸೆ, ಡ್ರೈ ಫ್ರೂಟ್ಸ್, ಖರ್ಜೂರ, ನೆಟಾಲ್ ಒಣದ್ರಾಕ್ಷಿ, ಪಿಸ್ತಾ, ಪೈನಾ ಬೀಜ. ಇದು ಇರಾನ್ದು ವಾರ್ ಆದಮೇಲೆ ತಿರ್ಗಾ ನನಗೆ ಎಲ್ಲ ಡ್ರೈ ಫ್ರೂಟ್ಸ್ ಅವರಿಗೆ ಮತ್ತೆ ಎಲ್ಲರಿಗೆ ಒಂದು ಭಯ ಥರ ಆಗಿದೆ. ಯಾಕೆ ಅಂದರೆ ಅಲ್ಲಿ ಮೇನ್ ಏರ್ಪೋರ್ಟ್ ಇರ್ತದೆ. ಆ ಏರ್ಪೋರ್ಟ್ನ ಅಬ್ಬಾಸ್ ಏರ್ಪೋರ್ಟ್ನ ಡ್ಯಾಮೇಜ್ ಮಾಡಿದ್ದಾರೆ. ಶಿಪ್ಪಿಂಗ್ ಅಲ್ಲಿಂದ ಆಗುತ್ತೆ, ಪೂರ್ತಿ ಕಂಟೈನರ್ಸ್ ಎಲ್ಲ ಆ ಕಡೆಯಿಂದ ಆಗುತ್ತೆ. ಆ್ಯಕ್ಚುಲಿ ಇರಾನಿಂದ ಪೂರ್ತಿ ವರ್ಲ್ಡ್ಗೆ ಮೇಜರ್ ಸಪ್ಲೈ ಆಫ್ ಡ್ರೈ ಫ್ರೂಟ್ಸ್ ಇರ್ತದೆ. ಪ್ಲೇನ್ ಪಿಸ್ತಾ, ರೋಸ್ಟ್ ಸಾಲ್ಟ್ ಪಿಸ್ತಾ, ಅಂಜೂರ, ದ್ರಾಕ್ಷಿ, ನಟಲ್ ದ್ರಾಕ್ಷಿ, ಸಿಂಧುಕುನಿ ದ್ರಾಕ್ಷಿ, ಪೈನ ಬೀಜ, ಚಿಲ್ಗೋಜಾ, ಖಜೂರ, ಎಲ್ಲರದು ರೀಸನಬಲ್ ರೇಟ್ದು ಖಜೂರ ಮುಜಫ್ಫತಿ ಅಂತ ಬರ್ತದೆ. ಆ ಖಜೂರ ಇರಾನ್ದ ಬರ್ತದೆ. ಈಗ ತುಂಬ ಜನಕ್ಕೆ ಡಿಮ್ಯಾಂಡ್ ಆಗಿದೆ. ಮೇನು ಸುಮಾರು ಒಂದು 10-12 ಐಟಮ್ ವಿಚ್ ಕಮ್ ಫ್ರಮ್ ಇರಾನ್. ಟೋಟಲ್ ಅದು ಎಲ್ಲ ಬ್ಯಾನ್ ಆಗಿ. ಇನ್ನು ಇರಾನ್ನಿಂದ ಮುಸ್ಲಿಮರು ಹೆಚ್ಚಾಗಿ ಬಳಸುವ ಮುಜಫತಿ ಖರ್ಜೂರ, ಗಸಗಸೆ, ನೆಟಾಲ್ ಒಣದ್ರಾಕ್ಷಿ, ಪಿಸ್ತಾ, ಪೈನಾ ಬೀಜ, ಅಂಜೂರ, ಮೇಥಿ, ಮಾರ್ಮಾ ಬಾದಾಮಿ ಬೆಂಗಳೂರಿಗೆ ಸಪ್ಲೈ ಆಗ್ತಿಲ್ಲ. ಈ ಸರಬರಾಜು ಸ್ಥಗಿತದಿಂದ ಡಿಮ್ಯಾಂಡ್ ಹೆಚ್ಚಾಗಿದ್ದು ಇವುಗಳ ಬೆಲೆ ಗಗನಕ್ಕೇರಲಿದೆ. ಪ್ರಮುಖವಾಗಿ ಕೆಜಿ ಗಸಗಸೆಗೆ 2,500 ರೂಪಾಯಿ ಆಗಿದೆ. ಪೈನ್ ಬೀಜ ಸಹ 10,000 ಗಡಿ ದಾಟಿದೆ. ಇರಾನ್ ಆಪಲ್ ಪ್ರತಿದಿನ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗೆ 70-80 ಕಂಟೈನರ್ ಬರ್ತಿತ್ತು. ಕಳೆದ 3-4 ದಿನದಿಂದ ಬರ್ತಿಲ್ಲ ಅಂತಾರೆ ಹಣ್ಣಿನ ವ್ಯಾಪಾರಿಗಳು. ಜಂಗ್ ನಡೀತಾ ಇದೆಲ್ಲ, ಅದಕ್ಕೆ ಇರಾನಿಂದ ಏನು ಬರ್ತಾ ಇಲ್ಲ. ಮೊದಲಿಗೆ ಬರ್ತಾ ಇತ್ತು ಆ್ಯಪಲ್ಲು ಇರಾನ್ದು 70-80 ಕಂಟೈನರ್ ಬರ್ತಾ ಇತ್ತು. ಇವಾಗ ಬೆಂಗಳೂರಿಗೆ ಇವಾಗ ಸದ್ಯಗೆ ಯಾವುದು ಬರ್ತಾ ಇರಲಿಲ್ಲ. ಅದು ಸೇಮ್ ಲೈಕ್ ದ ಕಾಶ್ಮೀರ್ ಆ್ಯಪಲ್. ಒಟ್ನಲ್ಲಿ ಇರಾನ್ ಇಸ್ರೇಲ್ ಯುದ್ಧ ಗ್ರಾಹಕರ ಹೊರೆ ಹೆಚ್ಚಿಸಲಿದೆ. ವ್ಯಾಪಾರಿಗಳ ಬಿಸ್ನೆಸ್ಗೂ ಇದೀಗ ಹೊಡೆತ ಬಿದ್ದಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.